ಸ್ನೇಹಿತರೆ, ದಿಲೀಪ್ ಕುಣಿಗಲ್ ಇವರು ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ದಾರೆ. ಅವರ ಫೇಸ್ಬುಕ್ ಪೇಜಲ್ಲಿ ಕಾಣುತ್ತೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದೇನಪ್ಪ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ನಿನ್ನೆ ದಿನ ಚಿತ್ರದುರ್ಗದಲ್ಲಿ ಏನು ಒಂದು ಬಸ್ ದುರಂತ ನಡೆಯುತ್ತೆ. ಆ ಬಸ್ ದುರಂತದಲ್ಲಿ ಡ್ರೈವರು ಮಹಮ್ಮದ್ ಹಾಗೆ ಹುಸೈನ್ ಕ್ಲೀನರ್ ಮಾತ್ರ ಬದುಕಿ ಉಳಿದಿದ್ದಾರೆ. ಮೋರ್ ದೆನ್ 32 ಮೆಂಬರ್ಸು ಸಜೀವ ದಹನ ಆಗೋಗಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ. ಸರಿ, ಹಾಗಿದ್ರೆ ದಿಲೀಪ್ ಅವರೇ, ನೀವು ಒಂದು ಕೆಲಸ ಮಾಡಿ, ಇವತ್ತೇ ಹೋಗಿ ಏನಾದ್ರೂ ಕೈಯೋ ಕಾಲೋ ಹಿಡಿದು ಯಾವ್ದಾದ್ರು ಒಂದು ಮಸೀದಿಗೋ ಅಥವಾ ಅದೇನೋ ನಂಗೆ ಗೊತ್ತಿಲ್ಲ ಫಾರ್ಮಾಲಿಟೀಸು ಕನ್ವರ್ಟ್ ಆಗ್ಬಿಡಿ. ಹೇಳ್ತೀನಿ, ಅಷ್ಟು ದ್ವೇಷಕಾರೋ ಬದಲು ಕನ್ವರ್ಟ್ ಆಗ್ಬಿಡಿ. ಇಲ್ಲ ಅಲ್ಲ ಅಂತ ಅವ್ರ ದೇವ್ರಂತೆ, ಅಲ್ಲಾನೋ ಏನೋ ನನಗ್ ಗೊತ್ತಿಲ್ಲ, ಅದ್ರ ಕಾಲ್ ಕೆಳಗಡೆ ನುಗ್ಬಿಡಿ, ಹೋಗಿ ಬುದ್ಧಿ ಬರುತ್ತೆ ನಿಮ್ಗೆ. ಒಂದು ದುರಂತ ನಡೆದಿದೆ, ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಯಾವ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಬಸ್ಸಲ್ಲಿ, ಜನರು ಏನ್ ತಪ್ಪು ಮಾಡಿರೋದ್ರಿಂದ ಅಥವಾ ಯಾವ ಪಾಲನೆಗಳನ್ನ ಮಾಡದೇ ಇರೋದ್ರಿಂದ ಈ ದುರಂತ ನಡೆದಿದೆ. ಆ ಬಸ್ಸು ಯಾರ್ದು, ಆ ಬಸ್ಸು ಯಾವ ಕಂಪ್ನಿ ಬಸ್ಸು, ಸರಿ ಅದನ್ನ ರನ್ ಮಾಡ್ತಾ ಇರೋ ಟ್ರಾವೆಲ್ಸ್ ಯಾವುದು, ಸರಿ ಅಲ್ಲಿ RTO ಅವ್ರು ಏನ್ ಮಾಡಿದ್ದಾರೆ, ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕಾಗಿತ್ತು ಅದನ್ನೆಲ್ಲ ಏನ್ ತಗೊಂಡಿಲ್ಲ ಈ ಬಸ್ನವರು. ಈ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡೋದು ಬಿಟ್ಬಿಟ್ಟು ಈ ದಿಲೀಪ್ ಹಿಂದೂ ಸಹೋದರ ಭಯಂಕರ ಮರ ಇದೆ, ನೀವು ಅದ್ರಲ್ಲೂ ನಿಮಗ್ ಧರ್ಮ ಕಾಣಿಸ್ತಲ್ಲ ಅಂತ. ಅದನ್ನ ಧರ್ಮ ಅಂತಾರೇನ್ರಿ, ಅಧರ್ಮ ಅಂತಾರೆ. ಅದ್ರಲ್ಲೂ ಪಾಪ ಆ ಡ್ರೈವರ್ಗೆ ಹೊಟ್ಟೆಯಲ್ಲಿ ಕರುಳಿಗೇನೋ ತೀವ್ರ ಪೆಟ್ಟಾಗಿದ್ದು ಇವತ್ತು ಸತ್ತೇ ಹೋಗಿದ್ದಾನೆ. ಆತ ಕೂಡ ಏನು ಬದುಕುಳಿದಿಲ್ಲ. ಅರ್ಥ ಆಯ್ತಾ? ಅಷ್ಟು ನಿಮಗ್ ಪ್ರೀತಿ ಇದ್ರೆ ಹೋಗಿ ಅಲ್ಲ ಕಾಲ್ ಕೆಳಗಡೆ ನುಗ್ಬಿಡಿ. ಅಲ್ಲ ಹೆಂಗಿರುತ್ತೋ ಏನೋ ನನಗ್ ಗೊತ್ತಿಲ್ಲ. ಅಲ್ಲ ಅಂತ ಹೇಳ್ಬಿಟ್ಟು ಅವಾಗವಾಗ ಆಜಾನ್ ಕೂಗುವಾಗ ಕೇಳಿಸ್ಕೊಂಡಿದೀವಿ ಅಷ್ಟೇ ನಾವು, ಬಿಟ್ರೆ ನಮ್ಗೆ ಏನು ಗೊತ್ತಿಲ್ಲ. ನೀವು ತುಂಬಾ ಸಿಕ್ಕಾಪಟ್ಟೆ ತಿಳ್ಕೊಂಡ್ಬಿಟ್ಟಿರೋಂಗಿದೆ. ಅಷ್ಟೊಂದು ನಂಬಿಕೆ ಇದ್ರೆ ಹೋಗ್ಬಿಡಿ. ಅದು ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ದ್ವೇಷ ಕಕ್ಕೋ ಅಂತ ಸ್ಟೇಟ್ಮೆಂಟ್ಸ್ ಕೊಡ್ಬೇಡಿ. ನೀವು ಕಕ್ಕಿದ್ರೆ ನಾವು ಮಾತಾಡಕ್ ನಾವು ರೆಡಿ ಇರ್ತೀವಿ. ಏನ್ ಅಷ್ಟು ಪ್ರೀತಿ? ಯಾಕೆ ನಮ್ಮ ಹಿಂದೂ ಹೆಣ್ಮಕ್ಳು ಸುಮಾರು ಜನ ಪಾಪ IT-BT ಕೆಲಸ ಮಾಡೋ ಹೆಣ್ಮಕ್ಳು, ಒಂದು ಹೆಣ್ಮಗಳಿಗೆ ನಿಶ್ಚಿತಾರ್ಥ ಆಗಿತ್ತು, ಪಾಪ ಇನ್ನು ಮದ್ವೆನೂ ಆಗಿರ್ಲಿಲ್ಲ. ಒಂದ್ ಸಣ್ಣ ಹೆಣ್ಮಕ್ಳ್ರಿ, ಒಂದು ತಾಯಿ ಮಗು ತೀರ್ಕೊಂಡಿದೆ. ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಯಾಕೆ ಈ ದುರಂತ ನಡೀತು ಅದ್ರ ಬಗ್ಗೆ ಬೇಡ ನಿಮ್ಗೆ. ಈ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ನಡೆದಿದೆ ಘಟನೆ. ನಮ್ಮ ಭಾರತೀಯರು, ನಮ್ಮ ಸಹ ಭಾರತೀಯರು, ನಮ್ಮ ಕನ್ನಡಿಗರು ಎಷ್ಟೋ ಜನ ತೀರ್ಕೊಂಡಿದ್ದಾರೆ ಈ ದುರಂತದಲ್ಲಿ. ಗೊತ್ತೇ ಇಲ್ಲ, ನಿದ್ರೆಯಲ್ಲೇ ಚಿರನಿದ್ರೆಗೆ ಜಾರಿದ್ದಾರೆ. ಕನಿಕರ ಇರ್ಬೇಕು ಸ್ವಲ್ಪ, ಆಯ್ತಾ? ಅದು ಬಿಟ್ಬಿಟ್ಟು ಇಲ್ಲೂ ಧರ್ಮ ಹುಡ್ಕೋ ಕೆಲಸ ಮಾಡಬಾರ್ದು. ಅದನ್ನ ಧರ್ಮ ಹುಡ್ಕೋ ಕೆಲಸ ಅಂತ ಹೇಳಲ್ಲ, ಅಧರ್ಮ ಹುಡುಕಿದ ಪಾಪಿ ಅಂತ ಹೇಳಿ ಕ್ಯಾಕರ್ಸುಗಿತಾರೆ. ದಿಲೀಪ್ ಕುಣಿಗಲ್ ಅವರೇ, ನಿಮ್ಗೆ ಅಷ್ಟು ಪ್ರೀತಿ ಇದ್ರೆ ಹೋಗೋರ್ ಧರ್ಮಕ್ಕೆ ಸೇರ್ಕೊಬಿಡಿ. ಹೇಳ್ತೀನಿ, ಯಾಕೆ ಸುಮ್ಮನೆ 24 ಗಂಟೆ ಪಾಪ ಅವ್ರನ್ನ ಆಡ್ಕೋತೀರಿ? ದಿಲೀಪ್ ಕುಣಿಗಲ್ ಅಂತ ಇದೆಯಲ್ಲ, ಅದನ್ನ ಸಿದ್ದರಾಮುಲ್ಲಾ ಖಾನ್ ಆಮೇಲೆ ಇನ್ನೇನೇನೋ ಹೆಸರುಗಳನ್ನ ಚೇಂಜ್ ಮಾಡಿ ಒಳ್ಳೆ ಹೆಸರುಗಳನ್ನ ಟ್ರೋಲ್ ಮಾಡ್ತಿರಲ್ಲ ನೀವುಗಳು BJP ಅವರು. ನೀವು ನಿಮ್ಮ ಹೆಸರನ್ನ ದಿಲೀಪ್ ಅಂತ ಇದೆಯಲ್ಲ, ಏನಾದ್ರು ನೀವು ಹೆಸರು ಚೇಂಜ್ ಮಾಡ್ಕೊಂಡು ಹೋಗ್ಬಿಡಿ. ಅದಾಗೆ ಸುಮ್ಮನೆ ಈ ದೇಶದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡಬಾರ್ದು. ಮೋದಿಜಿ ಅವರೇ ಹೇಳಿದ್ದಾರೆ ಅಂತ ಯಾವುದೋ ಒಂದು ನ್ಯೂಸ್ ಪೇಪರ್ ಕಟಿಂಗ್ ನೋಡಿದೆ ಬೆಳಗ್ಗೆ, ನಾನು ಅಬ್ಸರ್ವ್ ಮಾಡಿದೆ. ಅವರೇ ಹೇಳಿದ್ದಾರೆ, ಈ ದೇಶ ನಾನು ಯಾವತ್ತೂ ಏನು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಅನ್ಕೊಂಡಿಲ್ಲ, ಅದು ಸಾಧ್ಯನೂ ಇಲ್ಲ, ಸಂವಿಧಾನನ ಬದಲಾವಣೆ ಮಾಡೋ ಐಡಿಯಾದಲ್ಲಿ ನಾನು ಇಲ್ವೇ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ನೋಡಿದ್ರೆ ಹಿಂಗ್ ತಿಕ್ಲಂಗೆ ಸ್ಟೇಟ್ಮೆಂಟ್ಸ್ ಕೊಟ್ಟು ಪಾಪ ಮೋದಿಜಿ ಅವ್ರ ಗೌರವ, ಇರೋಬರ ಗೌರವನು ಕಳಿಯಂಗ್ ಕಾಣ್ತಾ ಇದ್ದಾರೆ. ಈ ದೇಶ ಹಿಂದೂ ರಾಷ್ಟ್ರ ಅಲ್ಲ, ಈ ದೇಶ ಸೆಕ್ಯುಲರ್ ದೇಶ. ಸರಿ ಆಯ್ತು, ನೀವು ಬದಲಾವಣೆ ಮಾಡಕ್ ಆದ್ರೆ ಯಾಕೆ ಮಾಡ್ಲಿಲ್ಲ ನಿಮ್ ಮೋದಿಜಿಯವರು? ನಮ್ಮ ಮೋದಿಜಿಯವರು, ನಮ್ಮ ಪ್ರಧಾನಿ ಯಾಕೆ ಮಾಡ್ಲಿಲ್ಲ? ಸಾಧ್ಯ ಇದೆಯಾ? ಸಾಧ್ಯ ಇದ್ದಿದ್ರೆ ಮಾಡ್ತಾ ಇದ್ರಲ್ವಾ? ಏನೋ ಎಲೆಕ್ಷನ್ಗೋಸ್ಕರ ಒಂದೆರಡು ಮಾತು ಹೇಳಿರ್ಬೋದು, ಮಾಡ್ಬಿಡ್ತೀವಿ ನಾವು ಅಂತ. ಎಲೆಕ್ಷನ್ಗೋಸ್ಕರ ಹೇಳೋದಕ್ಕೂ ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕೂ ಡಿಫರೆನ್ಸ್ ಇದೆ ತಾನೆ. ದ್ವೇಷ ಕಕ್ಬೇಕು, ಎಲ್ಲಿ ಕಕ್ಬೇಕು, ಯಾವಾಗ ಕಕ್ಬೇಕು, ಎಲೆಕ್ಷನ್ಗೋಸ್ಕರ ಕಕ್ಬೇಕಾ ಇಲ್ಲ ಇನ್ನೇನಕ್ಕಾದ್ರೂ ಕಕ್ಬೇಕಾ, ಅದನ್ನ ನೋಡ್ಬೇಕು. ಅದು ಬಿಟ್ಬಿಟ್ಟು ಅಲ್ಲಿ ಅಷ್ಟು ಜನ ಸತ್ತೋಗಿದ್ದಾರೆ, ಬಸ್ ದುರಂತ ನಡೆದಿದೆ, ಆ ಡ್ರೈವರು ಸತ್ತೋಗಿದ್ದಾನೆ, ಅಲ್ಲಿಗೆ ಹೋಗಿರಲ್ಲ, ಸ್ಪಾಟ್ಗೆ ಹೋಗಿರಲ್ಲ, ಅಥವಾ ಯಾವುದೇ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿರಲ್ಲ. ಅದೆಲ್ಲ ಯಾವುದು ಬೇಡ, ಟ್ರಾವೆಲ್ಸ್ ನಡೆಸ್ತಾ ಇರೋ ಒಂದು ಮುಸಲ್ಮಾನ ಅಂತ ಚೆಕ್ ಮಾಡ್ಬೇಕಿತ್ತು ದಿಲೀಪ್ ಕುಣಿಗಲ್ ಅವರೇ. ಅದನ್ನು ಚೆಕ್ ಮಾಡ್ಬಿಡ್ಬೇಕಿತ್ತು.
ಅವತ್ತು ಹೋಗ್ತಾ ಇತ್ತಲ್ಲ ಬಸ್ಸು, ಆ ಏರಿಯಾ ಏನಾದ್ರು ಮುಸಲ್ಮಾನ ಏರಿಯಾನ ಅಂತ ಚೆಕ್ ಮಾಡ್ಬೇಕಿತ್ತು. ಆ ತಾರ್ ಹಾಕಿದಾರಲ್ಲ ರೋಡಲ್ಲಿ, ಅವ್ರೇನಾದ್ರು ಮುಸಲ್ಮಾನರು ತಾರ್ ಹಾಕ್ಬಿಟ್ಟಿದ್ರ ಅಂತ ನೋಡ್ಬೇಕಿತ್ತು. ಯಾಕೆ ಈ ರೀತಿಯಾದ ಒಂದು ದ್ವೇಷದ ಬುದ್ಧಿಯನ್ನ ಇಟ್ಕೊಂಡು ನೀವು ಪೋಸ್ಟ್ಗಳನ್ನ ಹಾಕ್ತೀರಿ ಅನ್ನೋದು ನನಗೆ ಅರ್ಥ ಆಗಲ್ಲ. ಅಲ್ಲಿ ಏನಾಗಿದೆ, ಆ ಬಸ್ನ ಮೇಲ್ಗಡೆ ಸಿಕ್ಕಾಪಟ್ಟೆ ಲಗೇಜ್ ಅನ್ನ ಹಾಕೊಂಡಿದ್ರಂತೆ. ಇದ್ರ ಬಗ್ಗೆ ಯೋಚನೆ ಮಾಡಲ್ಲ. ಆ ಡಿವಿಯೇಟರ್ಸ್ ಏನಿರತ್ತೆ ಅದು ಸಿಕ್ಕಾಪಟ್ಟೆ ಏನೋ ಒಂದು ಮೀಡಿಯಂ ಹೈಟ್ ಅಲ್ಲೂ ಇರ್ಲಿಲ್ಲ, ಆ ಕಡೆಯಿಂದ ಈ ಕಡೆಗೆ ಆರೋ ತರ ವೆಹಿಕಲ್ಸ್ ಇದೆ ಅಂತ. ಇದನ್ನ ಯಾವ್ದನ್ನು ಹೇಳ್ಬಿಡಿ. ಅಲ್ಲಿ ಇಬ್ರು ಉಳಿದಿದಾರಲ್ವಾ, ಅವ್ರು ಮುಸಲ್ಮಾನು, ಅವ್ರು ಉಳ್ಕೊಂಡವ್ರೆ, ಮಿಕ್ದವರೆಲ್ಲ ಹಿಂದೂಗಳು, ಈ ತರ ಒಂದು ಕೆಟ್ಟ ಭಾಷಣ ಮಾಡಿ ಸ್ಲೀಪರ್ ಬಸ್ಗಳನ್ನ ಬೇರೆ ದೇಶಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಯಾಕೆ ಬ್ಯಾನ್ ಮಾಡಿದ್ದಾರೆ ಅಂದ್ರೆ, ಮಲ್ಕೊಂಡಿರುವಾಗ ಏನಾದ್ರು ಈ ತರ ದುರಂತ ನಡೆದ್ರೆ ಎಸ್ಕೇಪ್ ಆಗೋ ಒಂದು ಪರಿಸ್ಥಿತಿ ಇರಲ್ಲ, ನಿದ್ದೆಲ್ಲಿರ್ತಾರೆ ಅವರು. ಎಚ್ಚರವಾಗಿದ್ರೆ ಇಳಿದ್ಬಿಟ್ಟು ಹೋಗ್ಬೋದು, ಅಥವಾ ಇನ್ಯಾವುದೇ ಎಮರ್ಜೆನ್ಸಿ ಎಕ್ಸಿಟ್ ಗಳನ್ನ ಬಳಕೆ ಮಾಡ್ಬೋದು ಅನ್ನೋ ಕಾರಣಕ್ಕೆ ಬೇರೆ ದೇಶಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಇದೆಲ್ಲ ಯಾವುದು ಬೇಡ ದಿಲೀಪ್ಗೆ. ದಿಲೀಪಾಗ್ ಬೇಕಾಗಿರೋದು ಇಷ್ಟೇ, ಉಳಿದಿರೋ ಡ್ರೈವರು ಕ್ಲೀನರು ಮುಸಲ್ಮಾನರು ಅಂತ. ಆ ಡ್ರೈವರು ಪಾಪ ಇವತ್ತು ಹೋಗ್ಬಿಟ್ಟವ್ರಂತೆ. ಡ್ರೈವರು ಕ್ಲೀನರು ಪ್ರಾಬ್ಲಮ್ ಅಲ್ಲ ಮಾರಾಯ, ಅಥವಾ ಅವರು ಮುಸಲ್ಮಾನರು ಅನ್ನೋದು ಕೂಡ ಕಾರಣ ಅಲ್ಲ. ಕಾರಣ ಇರೋದಿಷ್ಟೇ, ಕಾರಣ ಇರೋದು ಸರಿಯಾದ ರೂಲ್ಸ್ ಅನ್ನ ಪಾಲನೆ ಮಾಡಿಲ್ಲ. ಲೋಡ್ ಜಾಸ್ತಿ ಹಾಕೊಂಡಿದ್ದಾರೆ. ಅದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರ, ಅಲ್ಲಿ ಬಿದ್ದಿರುವಂತಹ ಪಳೆ ಉಳಿಕೆಗಳೇನಿದೆ, ಅಲ್ಲಿ ಸುಟ್ಟೋಗಿ ಉಳಿದಿದೆಯಲ್ಲ ಒಂದಷ್ಟು ಉಳಿಕೆಗಳು, ಆ ಉಳಿಕೆಗಳು ಮೆಡಿಸನ್ಸು, ಸ್ಯಾನಿಟೈಸರ್ಸು, ಟಿಶ್ಯೂ ಪೇಪರ್ಸು, ತರಕಾರಿಗಳು. ಅದೇನ್ ಲಗೇಜ್ ಗಾಡಿ ಕೆಟ್ಟೋಯ್ತಾ? ಅರ್ಥ ಆಗೋದ್ ಬೇಡ್ವಾ ನಿಮ್ಗೆ? ಲಗೇಜ್ ಗಾಡಿನೇನ್ರಿ ಅದು? ಈ ತರ ಗೂಡ್ಸ್ ಗಾಡಿನ ಇಲ್ಲ ಅಂದ್ರೆ ಈ ತರ ವಿಚಾರಗಳನ್ನ ಚರ್ಚೆ ಮಾಡೋದ್ ಬಿಟ್ಟು ನಮ್ಮ ಬಿಜೆಪಿಯ ದಿಲೀಪ್ ಅವರು ಅಲ್ಲಿ ಧರ್ಮ ಹುಡುಕ್ಬಿಟ್ಟಿದ್ದಾರೆ. ಧರ್ಮ ಅಲ್ಲ, ಮತ್ತೆ ಧರ್ಮ ಅಂತೀನಿ. ಧರ್ಮ ಅಂದ್ರೆ 4 ಜನನ ಕಾಪಾಡೋದು ಧರ್ಮ. ಅಧರ್ಮ ಹುಡುಕ್ಬಿಟ್ಟಿರೋ ಒಂದು ಪಾಪಿ ಅಂತಾನೆ ಹೇಳ್ಬೋದು. ಬಹಳ ಬೇಜಾರಾಯ್ತು ನನ್ಗೆ ಆ ಪೋಸ್ಟ್ ನೋಡ್ಬಿಟ್ಟು. ಯಾವ ತರ ನೀಚ ಮನಸ್ಥಿತಿ ಈ ವ್ಯಕ್ತಿದು ಅಂತ. ಹೋಗಿ ಅಲ್ಲ ಕಾಲ್ ಕೆಳಗಡೆ ನುಗ್ಬಿಡಿ. ನಮ್ಮ ಹಿಂದೂಗಳನ್ನ ನಮ್ಗ್ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ, ನಾವು ನಿಮ್ ಕಾಲ್ ಕೆಳಗಡೆ ನುಗ್ಬಿಡ್ತೀವಿ, ಇನ್ಮೇಲೆ ದೇಶದಲ್ಲಿ ಎಲ್ಲೂ ಆಕ್ಸಿಡೆಂಟ್ ಆಗ್ದಂಗೆ ನೀವೇನು ಹೋಗ್ಬಿಟ್ಟು ಮುಸಲ್ಮಾನರನ್ನ ಮಾತ್ರ ಯಾಕ ಪಡಿದೀರಿ, ಹಿಂದೂಗಳನ್ನು ಕಾಪಾಡ್ಬಿಡಿ ಅಂತ ಹೇಳಿ ಅವ್ರ ಕಾಲ್ ಕೆಳಗಡೆ ನುಗ್ಬಿಡಿ. ಇಲ್ಲ ಅವ್ರ ಧರ್ಮಕ್ಕೆ ಹೋಗಿ ಸೇರ್ಕೊಬಿಡಿ. 24 ಗಂಟೆ ದ್ವೇಷ ಕಕ್ಕೋ ಬದಲು ನೀವು ಹೋಗ್ಬಿಡಿ. ಬೇರೆಯವ್ರಿಗೆ ಹೇಳ್ತಿರಲ್ಲ ಅಲ್ಲೆಲ್ಲೋ ಸ್ಥಾನಕ್ಕೆ ಹೋಗ್ಬಿಡಿ ಅಂತ, ಫಸ್ಟ್ ನೀವುಗಳು ಹೋಗ್ಬಿಡಿ ಆ ಸ್ಥಾನಕ್ಕೆ. ಆ ಸ್ಥಾನದಲ್ಲಿ ಹೋಗಿ ಕೂತ್ಕೊಳ್ಳಿ. ಇಲ್ಲಿ ನೆಮ್ಮದಿಯಾಗಿದ್ದೀರಲ್ಲ ನಮ್ಮ ದೇಶದಲ್ಲಿ, ಅದಕ್ಕೆ ಹಿಂಗೆಲ್ಲ ತಿಕ್ಲಂಗೆ ಕಮೆಂಟ್ಗಳನ್ನ ಮಾಡೋದು. ಅಲ್ಲಿ ಒಂದು ಹೆಣ್ಮಗಳನ್ನ, ಗರ್ಭಿಣಿ ಹೆಣ್ಮಗಳನ್ನ ಜಾತಿ ದ್ವೇಷದಲ್ಲಿ ಕೊಂದು ಹಾಕವನ ಅವ್ರ ಅಪ್ಪನೇ, ರಕ್ತ ಚರಿತ್ರೆ ಮಾಡ್ಬಿಟ್ಟವನೆ. ಅದೆಲ್ಲ ಕಾಣಿಸಲ್ಲ, ಯಾಕಂದ್ರೆ ಅಲ್ಲಿ ಜಾತಿ ವಿಚಾರ ಅಲ್ವಾ. ನಿಮಗೂ ಯಾವ್ದಾದ್ರು ಒಂದು ಜಾತಿನ ತಲೆ ಮೇಲೆ ಹೊತ್ಕೊಂಡು ಮೆರ್ಸಕ್ಕಿರತ್ತೆ ದಿಲೀಪ್ ಅಂತ ಅವ್ರಿಗೆ. ಇಂಥವರೆಲ್ಲ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರೆ. ಸೋಷಿಯಲ್ ಮೀಡಿಯಾ ಅಂದ್ರೆ ಏನು, ಕೊಳಕು ಮನ್ಸುಗಳಿರುವ ಚರಂಡಿ ಅನ್ಕೊಂಡ್ರ ನಿಮ್ಮಂಗೆ? 1000 ಜನ ನೋಡ್ತಾ ಇರ್ತಾರೆ. ದಿಲೀಪ್ ಅರ್ಥ ಮಾಡ್ಕೊಳ್ಳಿ, ಇನ್ಮೇಲಾದ್ರೂ ಈ ರೀತಿಯಾದ ಕೆಟ್ಟ ಕೆಲಸ ಬಿಟ್ಬಿಡಿ. ಹಿಂದೂಗಳು ಅಂತ ಹೇಳಿದ್ರೆ ಧೈರ್ಯ, ಕೇಸರಿ ಅಂದ್ರೆ ಧೈರ್ಯ, ಸ್ಥೈರ್ಯ, ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸಿ ಕೊಡ್ಬೇಕಾಗಿರುವಂತಹ ಮನಸ್ಥಿತಿ ಇರ್ಬೇಕಾದವ್ರು ನಾವು. ನಮ್ಮ ನ್ಯಾಷನಲ್ ಫ್ಲಾಗ್ ಅಲ್ಲಿ ನಮ್ದೇ ಮೇಲೆ ಟಾಪ್ ಅಲ್ಲಿ ಇರೋದು, ನಾವು ಎಲ್ಲರನ್ನೂ ರಕ್ಷಣೆ ಮಾಡಬೇಕು ಅನ್ನುವಂಥದ್ದು. ಅರ್ಥ ಆಯ್ತಾ? ಅದನ್ನೇ ಇಟ್ಕೊಂಡು ಇನ್ನೊಬ್ಬರನ್ನ ಶೋಷಣೆ ಮಾಡೋದಲ್ಲ. ಎನಿವೇಸ್ ಫ್ರೆಂಡ್ಸ್, ಇವ್ರಿಗೆ ಎಷ್ಟು ಹೇಳಿದ್ರು ನಾನು ಇನ್ನೂ ಬೇಕಾದ್ರೆ ಇನ್ನೂ 1 hour ಹೇಳ್ತೀನಿ. ಆದ್ರೆ ವಿಡಿಯೋ ತುಂಬಾ ಲಾಂಗ್ ಆಗತ್ತೆ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ವಿಡಿಯೋನಲ್ಲಿ ಮಾತಾಡೋಣ. ಇದನ್ನ ದಿಲೀಪ್ಗೆ ರೀಚ್ ಮಾಡ್ಸರಪ್ಪ. ದಿಲೀಪ ಅರ್ಥ ಮಾಡ್ಕೋ, ಇಲ್ಲ ಅಲ್ಲ ಕಾಲ್ ಕೆಳಗಡೆ ನುಗ್ಗಿ ಆ ಕಡೆ ಓಡೋಗ್ಬಿಡು. ಹಿಂದೂ ಅಂತ ಹೇಳ್ಕೊಂಡು ನೀನ್ ಇರ್ತೀಯ ನಮ್ಮ ಧರ್ಮದಲ್ಲಿ ಅಂತಂದ್ರೆ ಯಾರನ್ನೂ ವಿರೋಧ ಮಾಡ್ಬೇಡ. ಸರ್ವೇ ಜನ ಸುಖಿನೋ ಭವಂತು ನಮ್ಮ ಹಿಂದೂ ಧರ್ಮದಲ್ಲಿರುವಂಥದ್ದು ಸಂಸ್ಕೃತ ಒಂದು ಲೈನ್. ಇದನ್ನ ಪಾಲನೆ ಮಾಡಕ್ ಕಲಿ ನೀನು, ಆಯ್ತಾ? ಎನಿವೇಸ್ ಫ್ರೆಂಡ್ಸ್, ಅದೇ ಸೆಕ್ಯುಲರಿಸಮ್ ಅಂದ್ರೆ, ಅದನ್ನ ಕಲ್ತ್ಕೊ. ಅರ್ಥ ಆಯ್ತಾ? ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫ್ರೆಂಡ್ಸ್.